ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಮಹಾ ಉಪವಾಸ ದಿವಸಗಳಲ್ಲಿ ನಾವಿದ್ದೇವಲ್ಲ. ಇವತ್ತಿನ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅಲ್ಲಿ 15ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ ಕರ್ತನೆ. ನಿಮ್ಮ ಪರಿಶುದ್ಧವಾದಂಥ ವಾಕ್ಯವನ್ನು ಕರ್ತನೆ ದೇವರೇ ನಾವು ಧ್ಯಾನಿಸಲಿಕ್ಕೆ ಕರ್ತನೆ ಸ್ವಾಮಿ ನಮಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಆತ್ಮಿಕವಾಗಿ ಸ್ವಾಮಿ ಈ ಉಪವಾಸ ದಿವಸಗಳಲ್ಲಿ ಕರ್ತನೆ ಸ್ವಾಮಿ ದೇವರೇ ನಾವು ಬಲವಂದಿ ಕರ್ತನೆ ಸ್ವಾಮಿ, ನಮಗಾಗಿ ಲೋಕಕ್ಕಾಗಿ ದೇವರೇ ಸ್ವಾಮಿ ಬಂದಂಥ ದೇವರೆಂಬುದಾಗಿ ತಿಳಿದ ಸ್ವಾಮಿ ನಿನ್ನಲ್ಲಿ ಸ್ವಾಮಿ ದೃಢವಾಗಿ ಕರ್ತನೆ ಸ್ವಾಮಿ ದೇವರೇ ನಾವು ಜೀವಿಸಲು ನಮಗೆ ಕೃಪೆ ತೋರು ಸ್ವಾಮಿ. ದೇವರೇ ಸ್ವಾಮಿ ವಾಕ್ಯದೊಟ್ಟಿಗೆ ಮಾತನಾಡು, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆಮೇನ್. ಈಗ ಓದಿದಂತಹ ಭಾಗದಲ್ಲಿ ನೋಡುವಾಗ ಕ್ರಿಸ್ತನು ತನ್ನನ್ನು ಯಾರೆಂಬುದಾಗಿ ಕೇಳುವಂಥ ಪ್ರಶ್ನೆ ಈ ಭಾಗದಲ್ಲಿ ನಾವು ನೋಡುತ್ತೇವೆ. ನಮ್ಮ ಸಂಪರ್ಕಕ್ಕೆ ಬರುವಂತಹ ಪ್ರತಿಯೊಬ್ಬರನ್ನು ನಾವು ಅನೇಕ ಸಮಯ ತಿಳಿಯುವಂಥ ಪ್ರಯತ್ನ ಮಾಡುವಂಥವರಾಗಿದ್ದೇವೆ. ಕೆಲವರನ್ನು ಹೆಚ್ಚು ನಾವು ತಿಳಿಯುವಂಥವರಾಗಿದ್ದೇವೆ, ಕೆಲವರನ್ನು ನಾವು ಕಡಿಮೆಯಾಗಿ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಷ್ಟು ಅಗತ್ಯವೋ ಅಷ್ಟು ನಾವು ಪ್ರಯತ್ನ ಪಡುವಂಥವರಾಗಿದ್ದೇವೆ. ಯೆರೂಸಲೇಮಿನಲ್ಲಿ ತನಗೆ ಕಾದಿದೆ ಎಂಬುದು ಯೇಸುವಿಗೆ ಒಂದು ತಿಳಿದ ವಿಷಯವಾಗಿತ್ತು. ಅಲ್ಲಿ ಶಿಲುಬೆಯ ಮರಣವನ್ನು ಹೊಂದುತ್ತೇನೆಂಬುದಾಗಿ ಆತನಿಗೆ ಗೊತ್ತಿತ್ತು. ಹಾಗಾಗಿ ತನ್ನ ಶಿಷ್ಯರು ತನ್ನ ಕುರಿತು ಯಾವ ರೀತಿಯಾಗಿ ತಿಳಿದುಕೊಂಡಿದ್ದಾರೆ ಎಂಬುದಾಗಿ ತನ್ನ ನಿಜ ಸ್ವರೂಪನಾದ ಪರಿಚಯ ಅವರಿಗೆ ಆಗಿದೆಯೋ ಅಥವಾ ಅವರ ಕಣ್ಣುಗಳು ಕಿವಿಗಳು ಮಂದವಾಗಿ ಉಳಿದಿದೆಯೋ, ಅವರ ಹೃದಯಗಳು ಅಂಧಕಾರ ಇನ್ನೂ ಕಳೆದಿಲ್ಲವೋ ಎಂದು ಯೇಸು ಅರ್ಥಕೊಳ್ಳಬೇಕಾಗಿತ್ತು. ಆದ್ದರಿಂದ ತನ್ನ ಶಿಷ್ಯರಿಗೆ ಸ್ವಾಮಿ ಕೇಳ್ತಾ ಇದ್ದಾನೆ, ನನ್ನನ್ನು ಜನರು ಯಾರನ್ನುತ್ತಾರೆ ಎಂಬುದಾಗಿ. ಅದೇ ರೀತಿಯಾಗಿ ಆ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ಈ ಪ್ರಶ್ನೆ ಶಿಷ್ಯರ ಮುಂದಿಡ್ತಾ ಇದ್ದಾನೆ. ಪೇತ್ರನು ಕೊಟ್ಟಂಥ ಉತ್ತರ ನಾವು ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ, ದೇವರೇ ನೀನು ಬರಬೇಕಾಗಿರುವಂಥ ಕ್ರಿಸ್ತನು ಎಂಬುದಾಗಿ, ನೀನು ಬರಬೇಕಾಗಿರುವಂಥ ಕ್ರಿಸ್ತನು ಎಂಬುದಾಗಿ ಪೇತ್ರನ ಒಂದು ಅರಿಕೆ, ದೃಢವಾದಂತಹ ಒಂದು ತೀರ್ಮಾನ, ಧನ್ಯತೆಯನ್ನು ನಾವು ಈ ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ಭಾಗದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಶಿಷ್ಯರೊಟ್ಟಿಗೆ ಏಕಾಂತವಾಗಿರುವಂತಹ ಒಂದು ಸಮಯದಲ್ಲಿ ತಾನು ಅನುಭವಿಸಬೇಕಾಗಿರುವಂತಹ ಕಷ್ಟಗಳು, ಶ್ರಮ ಮರಣಗಳು, ಪುನರುತ್ಥಾನ, ಒಬ್ಬ ಶುಭ ಸಂದೇಶ, ಈ ಎಲ್ಲವೂ ತನ್ನ ಶಿಷ್ಯರಿಗೆ ತಿಳಿಸುವಂತಹ ಒಂದು ಉದ್ದೇಶವಾಗಿತ್ತು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ಘಟನೆಯ ಸತ್ಯಾಂಶಗಳನ್ನು ನಾವು ಗಮನಿಸುವಾಗ ನಮಗೆ ಈ ಭಾಗದಿಂದ ಕೆಲವು ವಿಚಾರಗಳು ನಮ್ಮೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ. ಈ ಶಿಷ್ಯರು ಶಿಷ್ಯರಿಗೆ ಯೇಸು ಸ್ವಾಮಿ ಕೇಳಿದ ಹಾಗೆ ನಾವು ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ ಯೇಸುವಿನ ಬಗ್ಗೆ ನಾವು ಏನು ಹೇಳುವಂಥವರಾಗಿದ್ದೇವೆ ಎಂಬುದು ನಾವು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ನಾವು ಯೇಸು ಕ್ರಿಸ್ತನನ್ನು ನಾವು ವೈಯಕ್ತಿಕವಾಗಿ ನಾವು ಕಂಡುಕೊಂಡಿದ್ದೇವಾ? ಆತನಿಗಾಗಿ ನಾವು ದೃಢವಾದಂತಹ ರೀತಿಯಲ್ಲಿ ಆತನು ನನ್ನ ರಕ್ಷಕನು, ನನ್ನ ದೇವರು, ನನಗಾಗಿ ಬಂದಂಥ ದೇವರು, ನನ್ನ ಪಾಪಗಳನ್ನು ತೊಳೆದಂತಹ ದೇವರು, ನನಗಾಗಿ ತನ್ನ ಶ್ರಮ ಮರಣಗಳನ್ನು ಅನುಭವಿಸಿ ಇವತ್ತು ನಮ್ಮನ್ನು ಇಟ್ಟಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವಾ ಎಂಬುದಾಗಿ ಆಲೋಚಿಸಬೇಕು. ಇವತ್ತಿನ ಸಮಾಜದಲ್ಲಿ ನೋಡುವಾಗ ಏನಪ್ಪ ಅಂದರೆ ತನ್ನಲ್ಲಿರುವಂಥ ಸ್ವಾರ್ಥವಾದಂತಹ ಮನೋಭಾವಗಳನ್ನು ಸ್ವಾರ್ಥವಾದ ರೀತಿಯಲ್ಲಿ ತನ್ನ ಇಚ್ಛೆಗೆ ಅನುಸಾರವಾಗಿ ಜೀವಿಸಿ ದೇವರನ್ನು, ಕ್ರಿಸ್ತನನ್ನು ಅಲ್ಲಗಳೆಯುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಈ ಭಾಗದಲ್ಲಿ ನಮಗೆ ಗೊತ್ತಾಗುವಂಥ ಒಂದು ವಿಚಾರ ಏನಂದರೆ 2 ತಿಮೋತಿ 1ನೇ ಅಧ್ಯಾಯ 12ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾನೆ, ನಾನು ನಂಬಿರುವ ಆತನನ್ನು ಬಲ್ಲೆನು ಎಂಬುದಾಗಿ. ನಾನು ನಂಬಿರುವ ಆತನನ್ನು ಬಲ್ಲೆನು ಎಂಬುದಾಗಿ ಆತನು ಹೇಳುವಂಥ ಸಂದರ್ಭದಲ್ಲಿ ಈ ಭಾಗದಿಂದ ನಮಗೂ ಗೊತ್ತಾಗಬೇಕು, ಕ್ರಿಸ್ತನು ನನ್ನ ದೇವರು ಎಂಬುದಾಗಿ. ಅನಾನುಕೂಲವಾದಂಥ ಸಂದರ್ಭಗಳಲ್ಲಿಯೂ, ಕಟ್ಟುಗಳ ಸಂದರ್ಭಗಳಲ್ಲಿಯೂ, ಕಷ್ಟದ ಅನುಭವಗಳಲ್ಲಿಯೂ ನಾನು ಕ್ರಿಸ್ತನನ್ನು ಅರಿತಿದ್ದೇನೆ, ಆತನಿಗಾಗಿ ನಾನು ಜೀವಿಸುತ್ತೇನೆ. ಏನೆಲ್ಲ ನನ್ನ ಜೀವನದಲ್ಲಿ ಕಹಿಯಾದ ಅನುಭವಗಳು, ಕಷ್ಟಗಳು, ಏನೇ ವಿರುದ್ಧವಾದಂತಹ ಕಾರ್ಯಗಳು ನನ್ನ ಸುತ್ತಲೂ ನಡೆದರೂ, ನನ್ನನ್ನು ಅಪನಿಂದಿಸಿದರೂ ಸಹ
ನಾನು ಹೇಳಲಿಕ್ಕೆ ಸಾಧ್ಯವಾಗಬೇಕು. ನಾನು ಯೇಸು ಸ್ವಾಮಿಯನ್ನು ನಾನು ನನ್ನ ಕರ್ತನು, ನನ್ನ ಕ್ರಿಸ್ತನು, ನನ್ನ ದೇವರು ಎಂಬುದಾಗಿ ನಾವು ಜೀವಿಸುವಂತಹ ಅನುಭವ, ಒಂದು ದೃಢತೆ ನಮ್ಮಲ್ಲುಂಟಾಗಬೇಕು. ಒಂದು ಬ್ರಿಡ್ಜ್ ಕಟ್ಟುವಾಗ ಇಂಜಿನಿಯರ್ಗೆ ಗೊತ್ತಿರ್ತದೆ, ಅವನು ಆ ಬ್ರಿಡ್ಜ್ ಕಟ್ಟುವಾಗ ಇಷ್ಟು ವರ್ಷ ಅದು ಉಳಿಯುತ್ತದೆ ಎಂಬುದಾಗಿ. ಒಂದು ಮನೆಯ ಒಂದು ಫೌಂಡೇಶನ್ ಹಾಕುವಾಗ, ಒಂದು ಮನೆ ಕಟ್ಟುವಾಗ ಆ ಮನೆ ಯಜಮಾನಿಗೆ ಗೊತ್ತಿರ್ತದೆ, ಈ ಮನೆ ಇಷ್ಟು ವರ್ಷಗಳು ಇರ್ಬೋದು ಎಂಬುದಾಗಿ. ಅದೇ ರೀತಿಯಾಗಿ ನಮ್ಮ ಆತ್ಮಿಕವಾದಂಥ ಜೀವನ ನಾವು ಪರಿಶೋಧನೆ ಮಾಡಿಕೊಳ್ಳುವಾಗ ನಮಗೆ ಗೊತ್ತಾಗಬೇಕು, ನಾನು ಕ್ರಿಸ್ತನಲ್ಲಿದ್ದೇನೆ. ನಾನು ನನಗೆ ಯಾವ ಸಂದರ್ಭಗಳು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಏನು ಕಷ್ಟಗಳು ನನ್ನನ್ನು ದೇವರಿಂದ ದೂರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನನಗೋಸ್ಕರ ಬಂದಂಥ ದೇವರು, ನನಗಾಗಿ ಜೀವಿಸುವಂಥ ದೇವರು ಎಲ್ಲ ಸಂದರ್ಭಗಳಲ್ಲಿಯೂ ಯಾರೇ ಇದ್ದರೂ ಸಹ, ನಮ್ಮ ಸಮಾಜ ವಿರುದ್ಧವಾಗಿ ಏನೇ ಇದ್ದರೂ ಸಹ ನಾವು ದೇವರ ಬಳಿ ಹೇಳಲಿಕ್ಕೆ ಸಾಧ್ಯವಾಗಬೇಕು, ಕ್ರಿಸ್ತನು ನನ್ನ ದೇವರಾಗಿದ್ದಾನೆಂಬುದಾಗಿ. ಪೇತ್ರನ ಜೀವನದಲ್ಲಿ ಆ ಶಿಷ್ಯರ ಮಧ್ಯದಲ್ಲಿ ಕೇಳುವಾಗ ಪೇತ್ರನ ಹೇಳುವಂಥ ಪ್ರಶ್ನೆ, ನೀನು ಬರಬೇಕಾಗಿರುವಂಥ ಕ್ರಿಸ್ತನು, ಜೀವ ಸ್ವರೂಪನಾದಂಥ ದೇವರ ಮಗನು ಎಂಬುದಾಗಿ ಆತನು ದೃಢವಾಗಿ ಅರಿಕೆ ಮಾಡಿದಾಗೆ ನಮ್ಮ ಜೀವನದಲ್ಲಿ ಅರಿಕೆ ಮಾಡಲಿಕ್ಕೆ ಸಾಧ್ಯವಾಗಬೇಕು ಪ್ರಿಯರೇ. ಅದರಿಂದ ಇವತ್ತಿನ ಈ ಭಾಗ, ಈ ಉಪವಾಸ ದಿವಸಗಳಲ್ಲಿ ನಾವಿದ್ದೇವೆ ಪ್ರಿಯರೇ. ಲೋಕದಲ್ಲಿ ಪಾಪಗಳು ತುಂಬಿದೆ, ದೋಷಗಳು ತುಂಬಿದೆ, ಕಷ್ಟಗಳು ತುಂಬಿದೆ, ನಿಂದೆಗಳು, ಅಪಹಾಸ್ಯಗಳು ತುಂಬಿದೆ. ಇಂತಹ ಒಂದು ಲೋಕದ ಜೀವನದಲ್ಲಿ ನಾವು ಜೀವಿಸುವಾಗ ಕ್ರಿಸ್ತನು ನನ್ನ ದೇವರು ಎಂಬುದಾಗಿ ನಾವು ಸ್ವಾರ್ಥಕ್ಕಾಗೋಸ್ಕರ ಅಲ್ಲ ಜೀವಿಸುವಂಥದ್ದು, ನಮ್ಮ ಅನುಕೂಲಕ್ಕೋಸ್ಕರ ಅಲ್ಲ. ಕ್ರಿಸ್ತನ ನನ್ನನ್ನು ಕರೆದಿದ್ದಾನೆ, ನನ್ನನ್ನು ಆರಿಸಿಕೊಂಡಿದ್ದಾನೆ, ನನ್ನ ಕುಟುಂಬ, ನಾನು ಆತನ ಮಕ್ಕಳು ಎಂಬುದಾಗಿ. ಅದರಿಂದ ಈ ಉಪವಾಸ ದಿವಸಗಳಲ್ಲಿ ಪ್ರಿಯರೇ, ಆ ಪೇತ್ರನನ್ನು ಅರಿಕೆ ಮಾಡಿದ ಹಾಗೆ, ಪೇತ್ರನ ತಿಳಿದ ಹಾಗೆ ನಾವು ಸಹ ಹೇಳಬೇಕು, ಕ್ರಿಸ್ತನು ಜೀವ ಸ್ವರೂಪನಾದಂಥ ದೇವರ ಮಗನು, ಆತನು ನನಗೋಸ್ಕರ ಬಂದಂಥ ದೇವರು. ನಾನು ಆತನಿಗೋಸ್ಕರ ಈ ಉಪವಾಸ ದಿವಸಗಳಲ್ಲಿ ಜೀವಿಸಿ ಆತನಿಗೆ ಯಾವ ಕುಂದುಕೊರತೆಗಳು, ಯಾವ ಏಳು ಬೀಳುಗಳು, ಯಾವ ಕಷ್ಟ ಕಣ್ಣೀರುಗಳು ಬಂದರೂ ನಾನು ದೇವರಿಗೋಸ್ಕರ ಜೀವಿಸಿ ಬದುಕಿ ಬಾಳುತ್ತೇನೆ, ಆತನ ಸಾಕ್ಷಿಯಾಗಿ ಜೀವಿಸುತ್ತೇನೆ ಎಂಬುದಾಗಿ ನಾವು ದೇವರೊಟ್ಟಿಗೆ ನಮ್ಮನ್ನೇ ನಾವು ಪರಿಶೋಧನೆ ಮಾಡಿಕೊಂಡು ಮುಂದೆ ಸಾಗಲಿಕ್ಕಾಗುವಂತೆ ದೇವರು ನಮ್ಮೊಬ್ಬೊಬ್ಬರಿಗೂ ಸಹಾಯ ನೀಡಲಿ. ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ.